ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಣವನ್ನ ಆಕರ್ಷಣೆ ಮಾಡೋದಕ್ಕೆ ಅದು ಮಳೆಯಂತೆ ನಮ್ಮ ಮನೆಯಲ್ಲಿ ಸುರಿಬೇಕು. ಯಾವುದೇ ಹಣದ ಕೊರತೆ ಇರಬಾರ್ದು. ನಮ್ಮಲ್ಲಿ ಸದಾ ಹಣ ಇರಬೇಕು. ಯಾವಾಗ್ಲೂ ಹಣವನ್ನ ಹೆಣಿಸ್ತಾ ಇರಬೇಕು. ನಮ್ಮ ಬ್ಯಾಂಕ್ ಅಲ್ಲಿ ಹಣ ಇರಬೇಕು. ಹಾಗೆ ನಮ್ಮ ಬೇರೂನಲ್ಲಿ ಹಣ ಇರಬೇಕು. ನಮ್ಮ ಪರ್ಸಲ್ಲಿ ಹಣ ಇರಬೇಕು. ನಮ್ಮ ಕೈಯಲ್ಲಿ ಹಣ ಓಡಾಡ್ತಾ ಇರಬೇಕು. ನಾವ್ ಏನೇ ತಗೊಳ್ಬೇಕು ಅಂತಂದ್ರು ತಕ್ಷಣ ತಗೊಳ್ಳುವಂತಹ ಮನಸ್ಸು ನಮ್ಗಿರ್ಬೇಕು. ಅಂದ್ರೆ ಹಣ ನಮ್ಮ ಹತ್ರ ಇರಬೇಕು. ಅಂತಹ ಹಣ ಯಾವಾಗ್ಲೂ ಹರಿದು ಬರ್ತಾ ಇರಬೇಕು. ನಮಗೆ ಹಣ ಇಲ್ಲ ಅಂತ ಹೇಳೋ ಅಂತ ಮನಸ್ಸಿರಬಾರ್ದು. ಏನ್ ಒಳ್ಳೆ ತಗೊಳ್ಬೇಕು ಅಂತಂದ್ರು ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಮಾತೇ ಬರಬಾರ್ದು. ಹಾಗಾಗಿ ಅಂತಹ ಹಣವನ್ನ ಹೇಗೆ ಆಕರ್ಷಣೆ ಮಾಡ್ಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀವಿ, ಅಥವಾ ರೆಮಿಡಿ ಅಂತ ಅನ್ಕೊಳ್ಬಹುದು. ಇದು ತುಂಬಾ ಮ್ಯಾಜಿಕ್ ತರ ಕೆಲಸ ಮಾಡ್ತಕ್ಕಂಥದ್ದು. ಮ್ಯಾಗ್ನೆಟ್ ತರ ಇದು ದುಡ್ಡನ್ನ ಆಕರ್ಷಣೆ ಮಾಡುತ್ತೆ. ದುಡ್ಡನ್ನ ಆಕರ್ಷಿಸೋದನ್ನ ನಾವೆಲ್ಲ ಕಲ್ತ್ಕೊಳ್ಬೇಕು. ಯಾಕಂದ್ರೆ ಜೀವನದಲ್ಲಿ ಗ್ರಹಗಳಲ್ಲಿ ಶುಕ್ರ ಹಣವನ್ನ ಕೊಡ್ತಕ್ಕಂಥದ್ದು, ಐಷಾರಾಮಿ ಜೀವನ ಮಾಡೋದಕ್ಕೆ ಅನುಗ್ರಹ ಮಾಡ್ತಕ್ಕಂಥದ್ದು. ಶುಕ್ರ ಬಲವಾಗಿದ್ರೆ ಸೌಂದರ್ಯ ಅನ್ನೋದು, ಹಾಗೆ ದುಡ್ಡು ಅನ್ನೋದು ಆ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಆ ವ್ಯಕ್ತಿನಲ್ಲಿ ಸೌಂದರ್ಯ ಅನ್ನೋದು, ಆ ಮನೆಯಲ್ಲಿ ಆ ವ್ಯಕ್ತಿಯ ಜೊತೆ ದುಡ್ಡು ಅನ್ನೋದು ಅಷ್ಟು ಓಡಾಡ್ತಾ ಇರುತ್ತೆ. ಹಣಕ್ಕೆ ಕೊರತೆ ಇರೋದಿಲ್ಲ. ಅಂದ್ರೆ ಐಷಾರಾಮಿ ಜೀವನ. ದೊಡ್ಡ ದೊಡ್ಡ ಕಾರ್ ಇರ್ಬೋದು, ಮನೆ ಇರ್ಬೋದು, ಯಾವುದೇ ಕೆಲಸ ಮಾಡೋದು ಸಕ್ಸಸ್ ಇರ್ಬೋದು, ನೋಡಕ್ಕೆ ಸುಂದರವಾಗಿ ಕಾಣ್ತಕ್ಕಂಥದ್ದು ಇರಬಹುದು, ವಸ್ತ್ರಗಳಿರ್ಬೋದು ಅಥವಾ ಒಡವೆಗಳಿರ್ಬೋದು, ವಿಶೇಷವಾಗಿ ಅವ್ರಿಗೆ ಎಲ್ಲ ಸೌಕರ್ಯಗಳು ಬರ್ತಕ್ಕಂಥದ್ದು. ಆ ರೀತಿಯ ಒಂದು ಜೀವನವನ್ನ ಮಾಡ್ಬೇಕು. ಜೀವನದಲ್ಲಿ ನೋಡಿ, ಲಕ್ಷ್ಮೀ ಕುಬೇರ ಅಂತ ನಾವ್ ಹೇಳ್ತೀವಿ, ಅದ್ರ ಜೊತೆಗೆ ಶುಕ್ರನ ಅನುಗ್ರಹನೂ ಇರಬೇಕು. ಹಾಗಾಗಿ ಅದ ಹಣವನ್ನ ಆಕರ್ಷಣೆ ಮಾಡ್ಬೇಕು. ಶುಕ್ರ ನಮ್ಮ ಜಾತಕದಲ್ಲಿ ಬಲವಾಗಿರ್ಬೇಕು ಅನ್ನೋದಾದ್ರೆ, ಯಾಕಂದ್ರೆ ದುಡ್ಡೇ ಎಲ್ಲಾರ್ಗೂ ಬೇಕು. ತುಂಬಾ ಜನ ಹೇಳ್ತಾರಲ್ಲ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಕೊಂಡ್ಕೊಳ್ಬೋದು ಅಂತಾರೆ. ಆದ್ರೆ ಆ ತರದ ಆ ಮನೋಭಾವದಿಂದ ಮಾಡ್ತಕ್ಕಂಥದ್ದಲ್ಲ. ಆ ತರದ ಅಹಂ ಬರಬಾರ್ದು. ದುಡ್ಡು ಇರೋದು ನಮಗ್ ಒಳ್ಳೇದು ಮಾಡೋದಕ್ಕೆ, ಅದನ್ನ ಒಳ್ಳೆ ರೀತಿನಲ್ಲಿ ವಿನಿಯೋಗಿಸ್ಕೊಳ್ಳೋದಕ್ಕೆ ಇದೆ ಅಂತ ಹೇಳ್ಬಿಟ್ಟು ದುರಾಭಿಮಾನ ಬೆಳೆಸ್ಕೊಳ್ತಕ್ಕಂಥದ್ದಲ್ಲ, ತೋರಿಕೆಗೋಸ್ಕರ ಅಲ್ಲ. ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೋಸ್ಕರ, ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೋಸ್ಕರ, 4 ಜನಕ್ಕೆ ಒಳ್ಳೇದ್ ಮಾಡೋದಕ್ಕೋಸ್ಕರ ಆ ಹಣ ನಮ್ಮ ಹತ್ರ ಇರ್ಬೇಕು. ಹಾಗೆ ನಮ್ಮ ಜೀವನ ಉತ್ಕೃಷ್ಟವಾಗೂ ಇರಬೇಕು. ಎಲ್ಲಾ ಸೌಕರ್ಯ ಸೌಲಭ್ಯಗಳು ಬೇಕು ಅನ್ನೋದಾದ್ರೆ, ಶುಕ್ರನನ್ನ ಬಲವಾಗಿ ಸೆಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಪರ್ಫ್ಯೂಮ್ ಅಲ್ಲ, ಅತ್ತರು ಅಂತ ಬರುತ್ತಲ್ಲ, ಈ ರೀತಿ ಇರುತ್ತೆ. ಸೊ ಬೇರೆ ಬೇರೆ ಒಂದು ಫ್ರಾಗ್ರೆನ್ಸ್ ಅಲ್ಲಿ ಇರುತ್ತೆ. ಅದ್ರಲ್ಲೂ ನೈಜವಾಗಿರ್ತಕ್ಕಂಥದ್ದು ಒಳ್ಳೆ ಕ್ವಾಲಿಟಿದ್ ಮಾತ್ರ ತಗೊಳ್ಬೇಕಾಗುತ್ತೆ. ಹೊರಗಡೆ ಅಂಗಡಿಗಳಲ್ಲಿ ಯಾವ್ದ್ಯಾವ್ದೋ ಸಿಗುತ್ತೆ, ಯಾವ್ದ್ಯಾವ್ದೋ ಬ್ರಾಂಡ್ ಅಲ್ಲಿ ಸಿಗುತ್ತೆ, ಯಾವ್ದಾವ್ದೋ ಕೆಮಿಕಲ್ ಹಾಕಿರ್ತಕ್ಕಂಥದ್ದು ಸಿಗುತ್ತೆ. ಆದ್ರೆ ಯಾವ ಕಾರಣಕ್ಕೂ ಕೆಮಿಕಲ್ದು ಅತ್ತರನ್ನ ತಗೊಳ್ಬಾರ್ದು. ಸೊ ಅದು ತೈಲದ ರೂಪದಲ್ಲಿರುತ್ತೆ. ಅದು ಒಳ್ಳೆಯ ರೀತಿನಲ್ಲಿ ಇರ್ಬೇಕು. ಅಂತಹ ಅತ್ತರನ್ನ ತಗೊಂಡು ನೋಡಿ, ಗುಲಾಬಿದ್ ಇರಬಹುದು ಅಥವಾ ಮಲ್ಲಿಗೆದ್ ಇರಬಹುದು, ಲ್ಯಾವೆಂಡರ್ ಇರಬಹುದು, ಯಾವುದೇ ಒಂದು ಅತ್ತರನ್ನು ತಗೊಂಡಾಗ್ಲೂ ಸಹ, ಅಥವಾ ಸ್ಯಾಂಡಲ್ ಇರ್ಬೋದು, ನಾವು ಅದನ್ನ ಪ್ಯೂರ್ ಆಗಿರ್ತಕ್ಕಂಥದ್ದನ್ನ ತಗೊಳ್ಬೇಕು. ಪ್ಯೂರ್ ಆಗಿರ್ತಕ್ಕಂಥದ್ದು ಅಂದ್ರೆ ಶುದ್ಧವಾಗಿರ್ತಕ್ಕಂಥದ್ದು ಯಾವತ್ತು ಬೆಲೆ ಜಾಸ್ತಿ ಇರುತ್ತೆ. ಕಡಿಮೆ ಬೆಲೆ ಅಂತ ಯಾವ ಕಾರಣಕ್ಕೂ ಇಂತಹ ವಸ್ತುಗಳನ್ನ ತಗೊಂಡು ಬಳಸಕ್ ಹೋಗ್ಬಿಡಿ. ಇದರಿಂದ ಏನೇನು ಲಾಭ ಇರೋದಿಲ್ಲ, ಪ್ರಯೋಜನ ಆಗೋದಿಲ್ಲ. ಜೊತೆಗೆ ಸ್ಕಿನ್ಗೂ ಅಲರ್ಜಿ ಆಗುತ್ತೆ. ಅಥವಾ ಮಾಡ್ತಕ್ಕಂತಹ ನಾವು ಈ ರೆಮಿಡಿಗಳು ನಮ್ಗೆ ಫಲವನ್ನ ಕೊಡದೇ ಇರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ವಸ್ತು ಬೆಲೆ ಇದೆ ಅಂತಂದ್ರೆ ಚೆನ್ನಾಗಿದೆ ಅಂತ ಅರ್ಥ, ಅದು ಶುದ್ಧವಾಗಿದೆ ಅಂತ ಹೇಳ್ಬಿಟ್ಟು ತಗೊಳಕ್ ಆಗಲ್ಲ ಅಂತಂದು ಇಂತಹದೊಂದು ರೆಮಿಡಿ ಮಾಡ್ಕೊಳ್ಬೇಕು ಅಂತಂದ್ರು ಸ್ವಲ್ಪ ಪ್ರಯತ್ನ ಮಾಡಿ. ಬೇರೆ ಕೆಟ್ಟದಕ್ಕೆಲ್ಲ ಹಣ ವಿನಿಯೋಗ ಮಾಡ್ತಾ ಇರ್ತೀವಿ, ಕಳ್ಕೊಳ್ತಾ ಇರ್ತೀವಿ. ಅದೇ ಇಂಥದ್ ವಿಚಾರಗಳಿಗೆ ಒಳ್ಳೇದಕ್ ಮಾತ್ರ ಪ್ಯೂರ್ ಆಗಿದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ, ಅಥವಾ ಅದಕ್ಕೆ ಅವು ತಗೊಂಡ್ರೆ ಏನೂ ತೊಂದರೆ ಆಗುದಿಲ್ಲ. ಇಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಿ ಮತ್ತೆ ಹಣವನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರ್ಬೇಡಿ. ಯಾಕಂದ್ರೆ ಎಷ್ಟೋ ಜನ ಕಳಪೆದನ್ನ ತಗೊಳಕ್ಕೆ ತುಂಬಾ ಹಣವನ್ನ ಖರ್ಚು ಮಾಡ್ತಾರೆ. ನೀವು ನೋಡಿರ್ಬೋದು, ಬಟ್ಟೆ ಇರ್ಬೋದು, ಬೇರೆ ಬೇರೆ ಯಾವುದೇ ವಸ್ತುಗಳಿರ್ಬೋದು, ಕಡಿಮೆ ಅಂತ ಹೇಳಿದಾಗ, ಡಿಸ್ಕೌಂಟ್ ಅಂತ ಹೇಳಿದಾಗ ತುಂಬಾ ಜನ ಮುಗಿ ಬುದ್ಧಿ ತಗೊಂತಾ ಇರ್ತಾರೆ. ಆದ್ರೆ ಅದ್ ಯಾವ್ದು ಒಳ್ಳೇದಲ್ಲ. ಯಾವತ್ತು ಒಳ್ಳೆ ರೀತಿನಲ್ಲಿ ನಾವು ಆ ರೀತಿ ಐಷಾರಾಮಿ ಜೀವನ ಅಂತ ಹೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವ್ ಯಾವಾಗ್ಲೂ ದೊಡ್ಡ ಮಟ್ಟದಲ್ಲಿ ಬದುಕ್ಬೇಕು. ನಮ್ಮ ಆಲೋಚನೆಗಳು ಈ ತರ ಡಿಸ್ಕೌಂಟ್ ಅಂತಾಗ್ಲಿ, ಕಡಿಮೆ ಬೆಲೆ ಅಂತಾಗ್ಲಿ, ಅಥವಾ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಇಲ್ಲ ಹೇಳ್ಬಿಡಿ, ಅದಕ್ಕೆ ನಾವು ಕಮ್ಮಿ ತಗೊಳ್ತೀವಿ ಅಂತ ಇಲ್ದೇ ಇರೋರ ಬಗ್ಗೆ ನಾನು ಹೇಳ್ತಾ ಇರಲಿಲ್ಲ. ಅವ್ರ ಅನುಕೂಲಕ್ಕೆ ಅವ್ರವ್ರು ತಗೊಳ್ಳಿ. ಆದ್ರೆ ಇರೋರು ಸಹ ಎಷ್ಟೊಂದು ಜನ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾರೆ, ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲಿ ಕಡಿಮೆಗೆ ಸಿಗುತ್ತೋ, ಎಲ್ಲಿ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೋ, ಎಲ್ಲಿ ಆಫರ್ ಅಲ್ಲಿ ಇರುತ್ತೋ, ಎಲ್ಲಿ ಒಂದಕ್ಕೆ ಇನ್ನೊಂದು ಫ್ರೀ ಅಂತ ಇರುತ್ತೋ ಅಂತ ಕಡೆ ಹೋಗ್ತಾ ಇರ್ತಾರೆ. ಅದೆಲ್ಲ ಅವ್ರದ್ದು ಒಂದು ಬಿಸ್ನೆಸ್ದು ಆ ವ್ಯವಹಾರದಲ್ಲಿ ನಡೀತಕ್ಕಂತಹ ಗೋಲ್ಮಾಲ್ ಅದೆಲ್ಲಾನು ಸಹ. ಸೊ ಜನ ಅಂತದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಯಾವತ್ತು ಅಷ್ಟೇ, ಯಾವುದಾದ್ರೂ ಸಹ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಇದೆ. ಈಗ ನೋಡಿ, ಸ್ಯಾಂಡಲ್ ಎಷ್ಟಿರುತ್ತೆ ಅಂದ್ರೆ
ಗಂಧದ ಪುಡಿ ಆಗ್ಲಿ, ಗಂಧದ ಎಣ್ಣೆ ಆಗ್ಲಿ, ಗಂಧದ್ದು ಯಾವುದೇ ಆಗ್ಲಿ ಎಷ್ಟು ಬೆಲೆ ಇರುತ್ತೆ. ಅದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂದ್ರೆ ಅದು ಡೂಪ್ಲಿಕೇಟ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಆಗ್ಲಿ, ಈಗ ರೇಷ್ಮೆ ಸೀರೆ ಬೆಲೆ ಎಷ್ಟಿರುತ್ತೆ, ಮೈಸೂರು ಸಿಲ್ಕ್ ಎಷ್ಟಿರುತ್ತೆ, ಪ್ರತಿಯೊಂದು ಯೋಚನೆ ಮಾಡಿ. ಹಾಗಾಗಿ ಉತ್ಕೃಷ್ಟವಾದದ್ದನ್ನ, ಒಳ್ಳೆ ಶುದ್ಧವಾಗಿರೋದನ್ನ, ಚೆನ್ನಾಗಿರೋದನ್ನ, ಯಾವುದೇ ರೀತಿ ತೊಂದರೆ ಆಗದೆ ಇರೋದನ್ನ ತಗೊಳ್ಳಿ. ಇದೊಂದು ವಿಚಾರವನ್ನ ಹೇಳ್ಬೇಕು. ಯಾಕಂದ್ರೆ ಎಷ್ಟೊಂದು ಜನ ಮೋಸ ಹೋಗ್ತಾ ಇರ್ತಾರೆ. ಅವ್ರು ಅನ್ಕೊಳ್ತಾ ಇರೋದೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ದುಡ್ಡಿಲ್ಲ ಅನ್ಕೊಂಡ್ಬಿಟ್ಟು ಈ ತರ ಎಲ್ಲ ಕಳಪೆದನ್ನ ತಗೊಂಡು ಮೋಸ ಹೋಗಿ ಆಮೇಲೆ ದುಡ್ಡನ್ನು ಬರೋ ಹಂಗ್ ಮಾಡ್ಕೊಳ್ಬೇಕು ಅಂತಂದಾಗ ಅಷ್ಟೊತ್ತಿಗಾಗಲೇ ಎಲ್ಲ ಮುಗ್ದೋಗಿರುತ್ತೆ. ಕಷ್ಟಗಳನ್ನ ಅನುಭವಿಸಿ ಯಾರನ್ನು ನಂಬೋದೇ ಇಲ್ಲ. ಸೊ ಮನುಷ್ಯನಿಗೆ ಜ್ಞಾನ ಇದೆ, ಆಲೋಚನಾ ಶಕ್ತಿ ಇದೆ, ಯಾವ್ದು ಸರಿ ಯಾವ್ದು ತಪ್ಪು, ಏನ್ ತೀರಾ ಕಡಿಮೆದು ಬೇಡ, ತೀರಾ ದೊಡ್ಡ ಮಟ್ಟಕ್ಕೂ ಆಗಲ್ಲ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತ ಸರಿಯಾಗಿರೋರತ್ತ ತಗೊಂಡಾಗ ತುಂಬಾ ಒಳ್ಳೇದಾಗುತ್ತೆ ಖಂಡಿತವಾಗ್ಲು. ಸೊ ಅಂಥದ್ರಲ್ಲಿ ಅತ್ತರನ್ನ ನಾವು ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ 24 ಅಂತ ನಾವು ಬರ್ಕೊಳ್ಬೇಕು. ಈ ವೀನಸ್ ಪಾಯಿಂಟ್ ಅಂತ ಹೇಳ್ತೀವಿ, ಶುಕ್ರ ಪರ್ವತ ಅಂತ ಹೇಳ್ತೀವಿ. ಇಲ್ಲಿ 24 ಅನ್ನೋ ಒಂದು ಸಂಖ್ಯೆಯನ್ನ ನಾವು ಬರ್ಕೊಂಡು ಅಲ್ಲಿ ಅತ್ತರನ್ನ ಹಾಕೊಂಡು ಈ ರೀತಿ ಅತ್ತರನ್ನ ಸ್ವಲ್ಪ ರಬ್ ಮಾಡ್ಬೇಕು. ಅಲ್ಲಿ ಪದೇ ಪದೇ ನಾವು ಅದನ್ನ ರಬ್ ಮಾಡ್ತಾ ಈ ರೀತಿ ರಬ್ ಮಾಡ್ಬೇಕು. ಈ ರೀತಿ ರಬ್ ಮಾಡ್ತಾ 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 ಓಂ ಶ್ರೀಂ ಶ್ರೀಯೇ ನಮಃ, ಓಂ ಶ್ರೀಂ ಶ್ರೀಯೇ ನಮಃ, ಅಥವಾ ಓಂ ಭಾರ್ಗವಾಯೇ ನಮಃ, ಓಂ ಭಾರ್ಗವಾಯೇ ನಮಃ ಅಂತ ಹೇಳ್ತಾ ಹೋಗು. ಈ ರೀತಿ ಹೇಳ್ತಾ 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 ನಿಮಗೆ ಎಷ್ಟು ಹಣ ಬರಬೇಕು, ಹೇಗೆ ಇರ್ಬೇಕು ಜೀವನ ಅಂತ ಆಲೋಚನೆ ಮಾಡಿ. 2 ನಿಮಿಷ ಮಾಡಿ. 2 ನಿಮಿಷ ಮಾಡೋದೇನ್ ಕಷ್ಟ ಅಲ್ಲ. 60 ಸೆಕೆಂಡ್ 1 ನಿಮಿಷ, ಹಾಗಾಗಿ 120 ಸೆಕೆಂಡ್ ಈ ತರ ಮಾಡ್ತಾ 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 ಹಣದ ಬಗ್ಗೆ ಯೋಚನೆ ಮಾಡಿ. ಒಳ್ಳೆ ರೀತಿಯಲ್ಲಿ ಜಾತಕದಲ್ಲಿ ಶುಕ್ರ ಬಲವಾಗ್ತಾನೆ, ಹಾಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ದುಡ್ಡು ಅನ್ನೋದು ಬರಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಎಲ್ಲೆಲ್ಲೋ ಕೊಟ್ಬಿಟ್ಟಿರ್ತೀವಿ, ವಾಪಸ್ ಬರ್ತಾ ಇರೋದಿಲ್ಲ. ಇನ್ವೆಸ್ಟ್ ಮಾಡ್ಬೇಕು ಅಥವಾ ಏನೋ ಯಾವ್ದೋ ರೀತಿಯ ದುಡ್ಡು ಬೇಕಾಗಿರುತ್ತೆ. ಸೊ ಅದು ಬಲವಾಗುತ್ತೆ. ಇನ್ನು ಒಂದು ಅತ್ತರನ ಒಂದು ಸ್ವಲ್ಪ ಈ ರಿಂಗ್ ಫಿಂಗರ್ ಅಲ್ಲಿ ತಗೊಂಡು, ಉಂಗುರದ ಬೆರಳಿನಲ್ಲಿ ತಗೊಂಡು, ಈ ರೀತಿ ಅತ್ತರನ ಉಂಗುರದ ಬೆರಳಲ್ಲಿ ತಗೊಂಡು ಸ್ವಲ್ಪ ಕಿವಿ ಹಿಂಭಾಗದಲ್ಲಿ ಹಚ್ಕೊಳ್ಬೇಕು. 2 ಕಿವಿ ಹಿಂಭಾಗದಲ್ಲಿ ಹಚ್ಕೊಳ್ಬೇಕು. ಹಾಗೆ ಇದನ್ನ ಅತ್ತರನ ತಗೊಂಡು ನಾಭಿಗೆ ಅಂದ್ರೆ ಒಕ್ಕಳಿನ ಮೇಲೆ ಇದನ್ನ ಹಚ್ಚಿ ಸ್ವಲ್ಪ ರಬ್ ಮಾಡ್ಬೇಕಾಗುತ್ತೆ. ಉಜ್ಜಿ ಅಲ್ಲೂ ಸಹ ಓಂ ಶುಕ್ರಾಯ ನಮಃ ಅಂತ ಹೇಳ್ಬೇಕು. ಇದರಿಂದ ಹಣದ ಯಾವುದೇ ರೀತಿಯ ಸಮಸ್ಯೆ ಇದ್ರು, ಹಣ ಬರದೆ ಎಲ್ಲೇ ನಿಂತೋಗಿದ್ರು ಸಹ, ಅಥವಾ ಯಾವ್ದೋ ರೀತಿಯಲ್ಲಿ ಹಣ ಬರ್ಬೇಕು ಅಂತಂದ್ರೆ, ಅಥವಾ ಪ್ರಮೋಷನ್ ಬೇಕು, ನಮ್ಗೆ ಇನ್ನೊಂದು ಒಳ್ಳೇದಾಗ್ಬೇಕು ಅಂತಂದ್ರೆ, ಅಥವಾ ಕೆಲಸ ಸಿಗಬೇಕು ಅಂತಂದ್ರೆ, ದುಡ್ಡು ಬರಬೇಕು, ನಾವು ಸಂಪಾದನೆ ಮಾಡುವಷ್ಟೊತ್ತಿಗೆ ದುಡ್ಡು ಬರಬೇಕು, ಆ ರೀತಿನಲ್ಲಿ ನಾವು ಪಟ್ಟ ಶ್ರಮಕ್ಕೆ ದುಡ್ಡು ಬರಬೇಕು ಅನ್ನೋದಾದ್ರೆ ಈ ರೀತಿ ಮಾಡಿ ನೋಡಿ. ಖಂಡಿತವಾಗ್ಲೂ ಹಣ ಅನ್ನೋದು ಹರಿದು ಬರ್ತಾ ಇರುತ್ತೆ. ಹಣವನ್ನ ಆಕರ್ಷಣೆ ಮಾಡೋದಕ್ಕೆ ಸಾಕಷ್ಟು ವಿಧಾನಗಳಿರುತ್ತೆ. ಕ್ಲೈಂಟ್ಸ್ ಅನ್ನ ಆಕರ್ಷಣೆ ಮಾಡ್ಬೇಕು, ಹಾಗೆ ಕಸ್ಟಮರ್ ಬರ್ಬೇಕು. ಯಾವುದೇ ಒಂದು ವ್ಯವಹಾರ ಮಾಡ್ಬೇಕಾದ್ರು, ಬಿಸ್ನೆಸ್ ಮಾಡ್ಬೇಕಾದ್ರು, ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರು ಜನ ಇರ್ಬೇಕು, ವರ್ಕರ್ಸ್ ಇರ್ಬೇಕು. ಅಂತವನ್ನೆಲ್ಲ ಆಕರ್ಷಣೆ ಮಾಡ್ಬೇಕು, ಕೆಲಸ ಚೆನ್ನಾಗಿ ತಗೊಳ್ಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅನ್ನೋರ್ಗೆ ಈ ಒಂದು ಕಾಯಿನೆಲ್ಲ ತುಂಬಾ, ಈ ಒಂದು ಸಂಖ್ಯೆಗಳಿರುತ್ತಲ್ಲ, ಈ ತರದ್ದೆಲ್ಲವೂ ಸಹ ತುಂಬಾ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಇದು ಕ್ಲೈಂಟ್ಸ್ ಅನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು, ಹಾಗೆ ಇದು ದುಡ್ಡನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಸೊ ಈ ತರದ್ದೆಲ್ಲವನ್ನ ತಗೊಂಡಾಗ ಅದು ಅಷ್ಟು ಅದೃಷ್ಟ ಅನ್ನೋದು ನಮಗೆ ಬರುತ್ತೆ. ಇದು ಆಟೋಮೆಟಿಕ್ ಆಗಿ ಪ್ರಕೃತಿಯಿಂದ, ಬ್ರಹ್ಮಾಂಡದಿಂದ ನಮಗೆ ಶಕ್ತಿಯ ಹರಿವನ್ನು ಕೊಡುತ್ತೆ. ಹಾಗೆ ಹಣದ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ. ಜೊತೆಗೆ ಮುಖ್ಯವಾಗಿ ಇದನ್ನ ಪ್ಯಾರಾಕಾರ್ಡ್ ಅಂತ ಹೇಳ್ತೀವಿ. ಇದು ಸಹ ತುಂಬಾ ಉಪಯೋಗ, ಇದು ತುಂಬಾ ಲಾಭವನ್ನ ಕೊಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಫೋಟೋವನ್ನ ಅಂಟಿಸ್ಕೊಂಡು ಇಲ್ಲಿ ನಮ್ಮ ಸಿಗ್ನೇಚರ್ ಅನ್ನ ಹಾಕೊಳ್ಬೇಕಾಗುತ್ತೆ ನೋಡಿ, ಈ ತರ. ಸೊ ಈ ತರ ನಾವು ಮಾಡ್ಕೊಂಡಾಗ ನಮ್ಗೆ ಆದಷ್ಟು ಬ್ರಹ್ಮಾಂಡದಿಂದ ಹಣವನ್ನ ಆಕರ್ಷಣೆ ಮಾಡ್ತಕ್ಕಂತಹ ಒಂದು ಆಲೋಚನೆ ನಮಗೂ ಬರುತ್ತೆ. ಜೊತೆಗೆ ಇದು ನಮ್ಮ ಜೊತೆ ಇದ್ದಾಗ ನಮ್ಮ ಸುತ್ತಮುತ್ತ ಒಂದು ವಾತಾವರಣ ಆಗ್ಲಿ ಅಥವಾ ನಮ್ಮ ಆಹಾರ ಆಗ್ಲಿ ಕ್ಲೆನ್ಸ್ ಆಗ್ತಾ ನಮಗೇನು ಬೇಕು ಅಂತ ನಾವು ಪದೇ ಪದೇ ಅನ್ಕೊಳ್ತಾ ಇರ್ತೀವೋ ಅಂತದೆಲ್ಲವೂ ಸಹ ಇದರಿಂದ ಸಿಗ್ತಕ್ಕಂಥದ್ದು. ಇದು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅನ್ನೋದಾದ್ರೆ, ನಮ್ಮ ಆಲೋಚನೆಗಳು ಬದಲಾಗುತ್ತೆ. ನಮ್ಮ ಸುತ್ತಮುತ್ತ ನಾವೇನ್ ಅನ್ಕೊಳ್ತಾ ಇರ್ತೀವಿ, ಈಗ ನಮ್ಗೆ ದುಡ್ಡು ಬೇಕು, ನಮ್ಗೆ ಒಳ್ಳೆ ವ್ಯಾಪಾರ ಆಗ್ಬೇಕು, ಜನ ಬರಬೇಕು, ಕಸ್ಟಮರ್ಸ್ ಬರಬೇಕು, ಕ್ಲೈಂಟ್ಸ್ ಬರಬೇಕು, ಹಾಗೆ ನಮ್ಗಿರ್ತಕ್ಕಂಥ ಎಲ್ಲ ವರ್ಕರ್ಸ್ ಜಾಸ್ತಿ ಆಗ್ಬೇಕು, ಅವರಿಂದ ಕೆಲಸ ಚೆನ್ನಾಗಿ ತಗೊಳ್ಬೇಕು, ಹಣ ಜಾಸ್ತಿ ಬರ್ಬೇಕು, ಸಂಪಾದನೆ ಜಾಸ್ತಿ ಆಗ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅಂತದಕ್ಕೆಲ್ಲ ಇದೆಲ್ಲ ಸಹಾಯ ಮಾಡ್ತಕ್ಕಂಥದ್ದು. ಸೊ ಇಂಥ ವಸ್ತುಗಳನ್ನ ನಾವು ಜೊತೆಲಿ ಇಟ್ಕೊಂಡಾಗ ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ನಮ್ಮ ಮಾತುಕತೆ, ಹಾವ ಭಾವ, ಆಲೋಚನೆಗಳು ಬದಲಾಗ್ತಾ ಇರುತ್ತೆ. ನಮ್ಮ ಸುತ್ತಮುತ್ತ ವಾತಾವರಣ ಕ್ಲೆನ್ಸ್ ಆಗ್ತಾ ಇರುತ್ತೆ. ಹಾಗೆ ಇದಕ್ಕೆ ಪೂರಕವಾಗಿ ಪ್ರಕೃತಿ ಬ್ರಹ್ಮಾಂಡ ನಮ್ಗೆ ಸಹಾಯವನ್ನ ಮಾಡ್ತಾ ಇರುತ್ತೆ. ಇಂಥ ವಸ್ತುಗಳನ್ನ ನಾವು ತಗೊಳ್ಬೇಕು. ಪ್ರತಿಯೊಂದು ಸಮಸ್ಯೆಗೂ, ಪ್ರತಿಯೊಂದು ಒಂದು ಇಂಪ್ರೂವ್ಮೆಂಟ್ಸ್ಗೂ ಒಂದೊಂದು ವಸ್ತುಗಳಿದ್ದೇ ಇರುತ್ತೆ. ಸೊ ಇಂಥದ್ದೆಲ್ಲ ತಗೊಂಡಾಗ ನಮಗೆ ಅದೃಷ್ಟ ಅನ್ನೋದು, ಹಾಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ. ಹಾಗೆ ಮ್ಯಾಗ್ನೆಟ್ ತರ ನಾವು ಹಣವನ್ನ ಆಕರ್ಷಣೆ ಮಾಡ್ಬೋದು. ಅದಕ್ಕೂ ಹೇಳ್ತೀವಲ್ಲ,
ಹಣ ಮಳೆಯಂತೆ ಸುರಿಬೇಕು ಅಂತ ಹೇಳ್ತಿದ್ರು. ಅಂದ್ರೆ ನಮ್ಮ ಕೈಯಲ್ಲಿ ದುಡ್ಡು ಇರ್ಬೇಕು. ದುಡ್ಡೇ ದೊಡ್ಡಪ್ಪ, ಹಾಗೆ ದುಡ್ಡೇ ಇದ್ರನೆ ಇವತ್ತಿನ ಕಾಲದಲ್ಲಿ ಬದುಕಾಕಾಗೋದು. ದುಡ್ಡಿಲ್ದೆ ಏನೇನ್ನೂ ಮಾಡಕ್ಕಾಗಲ್ಲ. ಹಾಗೆ ಪ್ರೀತಿಯನ್ನ, ಸಮಾಧಾನವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಆರೋಗ್ಯವನ್ನ ಅದರಿಂದ ಕೊಂಡ್ಕೊಳಕ್ ಆಗಲ್ಲ. ಇರುವಾಗ್ಲೇ ಎಚ್ಚೆತ್ಕೊಂಡು ನಾವು ಈ ತರದನ್ನೆಲ್ಲ ಕಳ್ಕೊಳಕ್ಕಿಂತ ಮುಂಚೆ ಈ ತರದೆಲ್ಲ ಇಟ್ಕೊಂಡು ಈ ತರದ್ರಿಂದಾನೇ ನಾವು ಒಳ್ಳೇದ್ ಮಾಡ್ಕೊಳ್ಬಹುದು. ಪ್ರಕೃತಿನಲ್ಲಿ ಇಷ್ಟೆಲ್ಲ ಒಳ್ಳೇದು ನಮ್ಗೆ ವಿಚಾರಗಳು ಸಿಕ್ಕಿದಾಗ ನಾವ್ ಅದನ್ನ ತಿಳ್ಕೊಬೇಕು, ಮಾಡ್ಕೊಳ್ಬೇಕು, ಚೆನ್ನಾಗ್ ಆಗ್ಬೇಕು. ಇನ್ನು ಸ್ನಾನ ಮಾಡ್ಬೇಕಾದ್ರೆ ಈ ಅತ್ತರನ್ನ ಒಂದ್ ಸ್ವಲ್ಪ ಒಂದು ಮಗ್ಗಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಆ ಸ್ನಾನ ಮಾಡೋದ್ರಿಂದ ಇದೆಲ್ಲವನ್ನು ಸಹ ಶುಕ್ರವಾರ ಮಾಡ್ಬೇಕು. ಈ ಅತ್ತರು ಅನ್ನೋ ಒಂದು ವಿಚಾರದಲ್ಲಿ ನಾವ್ ಈ ಅತ್ತರು ಹಾಕೊಂಡ್ ಮಾಡೋದ ಪ್ರತಿಯೊಂದು ರೆಮಿಡಿನೂ ಸಹ ಶುಕ್ರವಾರದಲ್ಲಿ ಶುರು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಾಗ ಸಂಗಾತಿಯ ಜೊತೆ ಜೀವನ ಚೆನ್ನಾಗಿರುತ್ತೆ. ಬಯಸಿದ ಸಂಗಾತಿ ಸಿಗ್ತಾರೆ. ಜೊತೆಗೆ ಜಗಳಗಳ ಆಗ್ತಾ ಇದ್ರೆ ಮನೆಯಲ್ಲಿ, ದಾಂಪತ್ಯದಲ್ಲಿ ಬಿರುಕು ಬರ್ತಾ ಇದ್ರೆ, ಒಬ್ಬನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ವಿಪರೀತ ಜಗಳ ಆಡ್ತಾ ಇದ್ರೆ, ಆ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಇದ್ರೆ ಅದನ್ನ ಜಾಸ್ತಿ ಮಾಡುತ್ತೆ ಇದು. ಇನ್ನು ಹಾಗೆ ಈ ಅತ್ತರನ ಮಲಗುವಂತಹ ಜಾಗದಲ್ಲಿ ಬೆಡ್ ಪಕ್ಕದಲ್ಲಿ ಅಥವಾ ಪಿಲ್ಲೋ ಪಕ್ಕದಲ್ಲಿ ಅದನ್ನ ಇಡ್ಬೇಕು. ಈ ತರ ಓಪನ್ ಮಾಡಿಡ್ಬೇಕು. ಈ ಕ್ಯಾಪ್ ಅನ್ನ ಓಪನ್ ಮಾಡಿ ಇಟ್ಟು ಬಿಡ್ಬೇಕು. ಸೊ ಇದನ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡ್ಬಾರ್ದು. ಇದನ್ನ 43 ದಿವಸ ಹಾಗೆ ಇಡ್ಬೇಕಾಗುತ್ತೆ. ಇದು ಹೇಳಿರ್ತಕ್ಕಂಥದ್ದು ಯಾವುದೇ ಒಂದು ವಿಚಾರವನ್ನ 43 ದಿನಗಳು ಮಾಡ್ತಾ ಹೋಗ್ಬೇಕು. ಪ್ರತಿನಿತ್ಯ ಮಾಡ್ಬೇಕು ಇದನ್ನ. ಈ ರೀತಿ ಓಪನ್ ಮಾಡಿ ಪಿಲ್ಲೋ ಪಕ್ಕದಲ್ಲಿ ಇಡ್ಬೇಕು ಅಥವಾ ಕಾಟ್ ಪಕ್ಕದಲ್ಲಿ ಇರುತ್ತೆ, ಅದನ್ನ ಬೆಡ್ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಹಾಗೆ ಇಟ್ಟಿರ್ಬೇಕು ಯಾವಾಗ್ಲೂ. ಈ ರೀತಿ ಮಾಡೋದ್ರಿಂದ ಇಬ್ಬರಲ್ಲಿ ಇರ್ತಕ್ಕಂಥ ಮನಸ್ತಾಪಗಳು, ಕೋಪ ಆಗ್ಲಿ, ಸಂಶಯಗಳಾಗ್ಲಿ ಅಥವಾ ಬೇರೆ ರೀತಿಯ ಹೊರಗಡೆ ಯಾವ್ದೋ ಒಂದು ಚಟಕ್ಕೋ ಆಟಕ್ಕೋ ಬಿದ್ದಿದ್ರೆ ಅಂಥದ್ದೆಲ್ಲವೂ ಸಹ ಕಡಿಮೆ ಆಗಿ ಅನ್ಯೋನ್ಯತೆ ಅನ್ನೋದು ಬರುತ್ತೆ. ಇಬ್ಬರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲಕ್ಷ್ಮಿ ಮತ್ತು ನಾರಾಯಣನ ಮುಂದೆ ಈ ಒಂದು ಅತ್ತರನ್ನ ಅರ್ಪಣೆ ಮಾಡೋದ್ರಿಂದ, ಗುಲಾಬಿ ಜೊತೆ ಇದನ್ನ ಹಚ್ಚೋದ್ರಿಂದ, ಲಕ್ಷ್ಮಿ ಮತ್ತು ನಾರಾಯಣರ ಪೂಜೆಯಲ್ಲಿ ಇದನ್ನ ಬಳಸೋದ್ರಿಂದ ಗುರು ಅನುಗ್ರಹ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಅಂದ್ರೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ, ಪ್ರಮೋಷನ್ ಸಿಗ್ತಾ ಇಲ್ಲ ಅಂತಂದ್ರೂ ಅಥವಾ ನಮಗ್ ಸಿಗ್ಬೇಕಾಗಿರ್ತಕ್ಕಂಥ ಗೌರವ ಸಿಗ್ತಾ ಇಲ್ಲ ಅಂತನೋ, ಮನ್ನಣೆ ಸಿಗ್ತಾ ಇಲ್ಲ ಅಂತಂದ್ರೂ ಅಂಥದ್ದೆಲ್ಲವೂ ಸಹ ಇದರಿಂದ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಗುರು ಅನುಗ್ರಹ ಸಿಗುತ್ತೆ. ಮದುವೆನಲ್ಲಿ ತಡೆ ಆಗ್ತಾ ಇದ್ರೆ ಅದು ಸಹ ನೆರವೇರುತ್ತೆ. ಈ ರೀತಿ ಈ ಅತ್ತರನ್ನ ಬಳಸಿ ನಾವು ನಮಗೆ ಬರ್ಬೇಕಾಗಿರ್ತಕ್ಕಂಥ ಹಣವನ್ನ ಆಕರ್ಷಣೆ ಮಾಡಬಹುದು, ಅದೃಷ್ಟವನ್ನ ಆಕರ್ಷಣೆ ಮಾಡಬಹುದು. ಹಾಗೆ ಜಗಳಗಳನ್ನ ನಿಲ್ಲಿಸ್ಕೊಂಡು ಅನ್ಯೋನ್ಯತೆಯನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಕೆಲಸ ಉದ್ಯೋಗದಲ್ಲಿ ಪ್ರಮೋಷನ್ ಅನ್ನ ತಗೊಳ್ಬಹುದು. ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ, ಅದ್ರಲ್ಲೂ ಅಕ್ಕ ತಂಗಿಯರಿಗೆ, ಮನೆಯಲ್ಲಿ ಹೆಂಡತಿಗೆ ಅಥವಾ ತಾಯಿಗೆ ಒಳ್ಳೆ ಉದ್ದೇಶದಿಂದ ಈ ಅತ್ತರನ್ನ ಅಥವಾ ಅವ್ರು ಬಳಸ್ತಕ್ಕಂಥ ಕಾಸ್ಮೆಟಿಕ್ ಏನಿರುತ್ತೆ, ಲಿಪ್ ಬಾಮ್ ಇರ್ಬೋದು, ಲಿಪ್ಸ್ಟಿಕ್ ಇರಬಹುದು ಅಥವಾ ಸ್ಟಿಕ್ಕರ್ಸ್ ಇರಬಹುದು, ಪೌಡರ್ ಇರ್ಬೋದು, ಕ್ರೀಮ್ ಇರ್ಬೋದು, ನೈಲ್ ಪಾಲಿಶ್ ಇರಬಹುದು, ಅವ್ರಿಗೆ ಅಲಂಕಾರಿಕ ಸಾಮಗ್ರಿಗಳನ್ನ ಒಳ್ಳೆ ಮನಸ್ಸಿಂದ, ಯಾವುದೇ ದುರುದ್ದೇಶ ಇಲ್ಲದೆ ಅಥವಾ ಕೆಟ್ಟ ಆಲೋಚನೆ ಇಲ್ಲದೆ ಅವ್ರಿಗೆ ಪ್ರೀತಿಯಿಂದ ಸರ್ಪ್ರೈಸ್ ರೀತಿನಲ್ಲಿ ತಂದು ಕೊಡೋದ್ರಿಂದನೂ ಸಹ ಆ ವ್ಯಕ್ತಿನಲ್ಲಿರ್ತಕ್ಕಂಥ ದುರಾದೃಷ್ಟ ದೂರ ಹೋಗುತ್ತೆ, ಹಣದ ಸಮಸ್ಯೆ ದೂರ ಹೋಗುತ್ತೆ, ಯಾವುದೋ ನಿಂತೋಗಿರ್ತಕ್ಕಂಥ ದುಡ್ಡು ಬರುತ್ತೆ. ಅಂದ್ರೆ ಇದನ್ನೆಲ್ಲ ಒಳ್ಳೆ ಉದ್ದೇಶದಿಂದ ಕೊಡಬೇಕು ಅಂತಾನೋ ಅಥವಾ ನಮ್ಮ ಹತ್ರ ಇಲ್ಲ ಅಂತ ಪೇಚಾಡ್ಕೊಂಡು ಕೊಡೋದು ಅಥವಾ ಕೊಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಅಥವಾ ಇನ್ಯಾರಿಗೂ ಅದನ್ನ ಕೊಡಬಾರ್ದು. ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಮಗಳಿಗೋ, ತಂಗಿಗೋ, ಅಕ್ಕಗೋ, ಅಮ್ಮನಿಗೋ, ಹೆಂಡತಿಗೋ ಇವರಿಗೆ ಮಾತ್ರ ಕೊಡಿ. ಬೇರೆ ಯಾವ ವ್ಯಕ್ತಿಗಳಿಗೂ ಕೊಡಕ್ ಹೋಗ್ಬೇಡಿ. ಅದು ಬೇರೆ ತನ್ನ ಅರ್ಥ ಬಂದ್ಬಿಡುತ್ತೆ. ಹಾಗಾಗಿ ಉದ್ದೇಶ ಒಳ್ಳೇದಿರ್ಬೇಕು, ಒಳ್ಳೇದಾಗ್ಬೇಕು ಅನ್ನೋದಾದ್ರೆ, ಅಪಾರ್ಥಗಳು ಬರಬಾರ್ದು ಅನ್ನೋದಾದ್ರೆ ಮನೇಲಿರ್ತಕ್ಕಂಥವ್ರಿಗೆ ಕೊಡಿ. ಸೊ ಈ ತರದನ್ನ ತಗೊಂಡೋಗಿ ಇನ್ನು ಯಾರ್ದು ಸಮಾಜದಲ್ಲಿ ಬೇರೆಯವ್ರಿಗೆ ಕೊಡಕ್ ಹೋಗಿ ಅದರಿಂದ ಮತ್ತೆ ಸಮಸ್ಯೆಗಳನ್ನ ತಂದುಕೊಳ್ಳೋದು ಬೇಡ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವಾನ್ವಿತ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡಿ ಇದನ್ನ. ಅದರಿಂದ ತುಂಬಾ ಒಳ್ಳೇದಾಗ್ತಾ ಇರುತ್ತೆ. ಯಾಕಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ, ಒಳ್ಳೆ ಮನಸ್ಸಿನಿಂದ ವಿಶ್ ಮಾಡ್ತಾರೆ, ಹಾರೈಸ್ತಾರೆ. ಹಾಗೆ ದೊಡ್ಡವರಿದ್ರೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಏನೆಲ್ಲ ಸಮಸ್ಯೆ ಇತ್ತು, ಅಕಸ್ಮಾತ್ ದೋಷ ಇತ್ತು, ಸ್ತ್ರೀ ದೋಷ ಇರುತ್ತೆ, ಸ್ತ್ರೀಯರಿಂದ ಶಾಪವನ್ನ ತಗೊಂಡಿರ್ತಾರೆ, ಯಾರೋ ಸ್ತ್ರೀಯರು ಕೋಪಿಸ್ಕೊಂಡು ದುರ್ಗುಟ್ಕೊಂಡು ನೋಡಿರ್ತಾರೆ ಅಥವಾ ಕೋಪದಲ್ಲಿ ಏನೋ 4 ಮಾತು ಅಂದ್ಬಿಟ್ಟಿರ್ತಾರೆ. ಅಂತದ್ದೆಲ್ಲವೂ ಇದ್ದಾಗ ಹಣ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ, ದುಡ್ಡು ಅನ್ನೋದು ಬರೋದಿಲ್ಲ. ಸೊ ನಾವು ಬದುಕೋದಕ್ಕೆ, ಚೆನ್ನಾಗಿರೋದಕ್ಕೆ ಭಗವಂತನ ಕೃಪೆ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳನ್ನ ನೋಟ ಆಗ್ಲಿ, ಮಾತಾಗ್ಲಿ ಅಷ್ಟೇ ಮುಖ್ಯ ಆಗಿರುತ್ತೆ. ಅಥವಾ ನಾವು ನಡ್ಕೊಳ್ಳೋ ರೀತಿನೂ ನಮ್ಮ ಜೀವನದಲ್ಲಿ ಕಷ್ಟಕ್ಕೆ ಕಾರಣ ಆಗಿರುತ್ತೆ. ವಿನಾಕಾರಣ ಅಥವಾ ಬೇಕು ಅಂತಲೇ ಎಷ್ಟೋ ಜನರು ಬೇರೆಯವರಿಂದ ಶಾಪ ತಗೊಳ್ತಾರೆ.
ಮಾಡಬಾರ್ದು ಮಾಡಕ್ ಹೋಗಿ, ಯಾಕಂದ್ರೆ ಒಳ್ಳೆ ವ್ಯಕ್ತಿಗಳಿರುವಾಗ ಅಂತವ್ರ ಜೊತೆ ಕಟುವಾಗಿ ನಡ್ಕೊಂಡಾಗ ಅಥವಾ ದುರುದ್ದೇಶದಲ್ಲಿ ನಡ್ಕೊಂಡಾಗ ಕೆಲವರು ನೊಂದುಕೊಂಡು ಏನಾದ್ರು ಅಂದಿರ್ಬೋದು. ಅಂತದ್ದೆಲ್ಲದ್ರೂ ಸಹ ನಮ್ಮ ಒಂದು ಹಣಕಾಸಿನ ಸಮಸ್ಯೆಗೋ ಆರೋಗ್ಯದ ಸಮಸ್ಯೆಗೋ ನಮ್ಮ ಜೀವನದಲ್ಲಿ ಸಾಕಷ್ಟು ತಾಪತ್ರಯಗಳಿಗೆ ಕಾರಣ ಆಗಿರುತ್ತೆ. ಸೊ ಅಂತದ್ದೆಲ್ಲ ನಾವು ಜಾತಕದಲ್ಲೆಲ್ಲ ತಿಳ್ಕೊಳಕ್ಕಾಗಲ್ಲ ಎಲ್ಲವನ್ನು. ಅದು ಅವ್ರವ್ರೇ ವ್ಯಕ್ತಿಗಳು ಪರಿಶೀಲನೆ ಮಾಡ್ಕೊಳ್ಬೇಕು. ಯಾರ ಹತ್ರ ಹೇಗ್ ನಡ್ಕೊಂತಾ ಇದ್ದಾರೆ, ಮನೆಯಲ್ಲಿ ಯಾರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ, ಯಾರಿಗ್ ನೋವು ಕೊಟ್ಟಿದ್ದಾರೆ, ಯಾರಿಂದ ಶಾಪ ತಗೊಂಡಿದ್ದಾರೆ, ಯಾವಾಗ ಹೆಂಗೆ ವರ್ತಿಸ್ತಾ ಇದ್ದಾರೆ ಅನ್ನೋದೆಲ್ಲವನ್ನ ತಿಳ್ಕೊಂಡ್ರೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಇದನ್ನೆಲ್ಲವನ್ನ ಮಾಡ್ಕೊಳ್ಳಿ. ಹಣ ಅನ್ನೋದು ಯಾರು ಬೇಕಾದ್ರೂ ಮ್ಯಾಗ್ನೆಟ್ ಅಂತೆ ಆಕರ್ಷಣೆ ಮಾಡ್ಬೋದು ಈ ತರ ಎಲ್ಲ ಮಾಡ್ಬಿಟ್ಟು. ಹಾಗೆ ಇದರ ಬ್ರಾಸ್ಲೆಟ್ಗಳು ತುಂಬಾ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಈ ಸಿಟ್ರಿನ್ ಬ್ರಾಸ್ಲೆಟ್ ಇರ್ಬೋದು, ಹಾಗೆ ಈ ಒಂದು ಅವೆಂಚರ್ ಬ್ರಾಸ್ಲೆಟ್ ಇರ್ಬೋದು, ಹಣವನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸಂಪತ್ತು ಅನಾಹತಕ್ಕೆ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಈ ಒಂದು ಹಸಿರು ಬಣ್ಣದ್ದು. ಸೊ ಎಲ್ಲವೂ ಮನಸ್ಸಿನಿಂದ ಆಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ನಾವೇನೆಲ್ಲ ಅನ್ಕೊಳ್ತೀವೋ ಅದು ಬುದ್ಧಿ ಆಲೋಚನೆ ಇದಕ್ಕೆಲ್ಲ ಸಿಗ್ತಾ ಇರುತ್ತೆ. ಬುದ್ಧಿ ಆಲೋಚನೆಗೆ ಬಂದಿದ್ದು ಮನಸ್ಸಿಗೆ ಬರ್ತಾ ಇರುತ್ತೆ. ಇದೆರಡು ಕನೆಕ್ಟ್ ಆಗ್ಬೇಕು. ಇದೆರಡು ಕನೆಕ್ಟ್ ಆಗಿದ್ರೆ ಮಾತು, ನಾವು ಆಡೋ ಮಾತು ಕನೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವ್ ಏನ್ ಮಾತಾಡ್ತಾ ಇದೀವೋ ಅದನ್ನೆಲ್ಲವನ್ನ ಪ್ರಕೃತಿ ಕೇಳಿಸ್ಕೊಳ್ತಾ ಇರುತ್ತೆ. ನಾವು ಆಲೋಚನೆ ಮಾಡಿದ್ದು, ನಾವು ಮಾತಾಡಿದ್ದೆಲ್ಲ ನಮ್ಗೆ ವಾಪಸ್ ಬರ್ತಾ ಇರುತ್ತೆ. ದುಡ್ಡಿನ ವಿಚಾರದಲ್ಲಿ ಇದೆಲ್ಲವನ್ನ ತಿಳ್ಕೊಂಡು ಹಣವನ್ನ ಆಕರ್ಷಣೆ ಮಾಡಿ ಸಾಕಷ್ಟು ಇನ್ನು ವಿಚಾರಗಳಿದಾವೆ, ತಿಳಿಸುತ್ತಾ ಹೋಗೋಣ. ತಾಯಿಯ ಅನುಗ್ರಹದಿಂದಲೇ ಇದೆಲ್ಲವೂ ಸಾಧ್ಯ ಆಗ್ತಾ ಇರೋದು. ಎಲ್ಲರಿಗೂ ಎಲ್ಲವೂ ಒಳ್ಳೇದಾಗುತ್ತೆ. ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ಕೇಳ್ತಾ ಇರಿ, ಒಳ್ಳೇದನ್ನೇ ಮಾಡಿ.